ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ನೋ ಕೊಕೇನ್ ಸಿನಿಮಾದ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದ್ದೀವಿ. ಇನ್ನು ಬ್ಯಾಲೆನ್ಸ್ ಉಳಿದ್ರೆ ಒಂದಷ್ಟು ಆಗ್ಬೋದೇನೋ ಒಂದಿನ ಪ್ಯಾಚ್ ವರ್ಕು. ತುಂಬ ಚೆನ್ನಾಗಿ ನಡೀತಾ ಇದೆ ಸಿನಿಮಾ. ಪ್ರಥಮ ಸ್ವಲ್ಪ ವಟ ಅಂತ ಮಾತು ಜಾಸ್ತಿ ಇರ್ಬೋದು, ಮನಸ್ಸು ಚೆನ್ನಾಗಿದೆ. ಯಾಕಂದರೆ ಒಂದು ಇನ್ಸಿಡೆಂಟ್ ಹೇಳಲೇಬೇಕು. ನಮ್ಮ ತಂದೆ ತೀರ್ಕೊಂಡಾಗ ಏನು ಹೇಳಿಲ್ಲ ಕೇಳಿಲ್ಲ, ಸೀದಾ ನನ್ನ ಹಳ್ಳಿ ಊರಲ್ಲಿ ಬಂದು ಸೀದಾ ಸಾಧವಾಗಿ ಕೂತು ನನ್ನ ತಂದೆ ಕಾರ್ಯದಲ್ಲಿ ಇದ್ದರು. ಪಾಪ ಅಲ್ಲಿ ಯಾರು ಜನಗಳು ನಮ್ಮ ಊರು ಹಳ್ಳೀಲಿ ಬಂದು ಇದ್ದು ಅವತ್ತು ಬಂದರು. ಅದರಿಂದ ಮಾತು ಸ್ವಲ್ಪ ಜಾಸ್ತಿ ಅನ್ನೋದು ಬಿಟ್ಟರೆ ಇನ್ನೆಲ್ಲ ಅವರು ಕೆಲಸದಲ್ಲಾಗಲಿ ಮತ್ತೊಂದಾಗಲಿ ಅಂದರೆ ಹೇಳೋದು ಅವ್ರದ್ದು ಅಭ್ಯಾಸ. ಕೆಲವ್ರು ಮೌನಿ, ಕೆಲವರು ಮಾತು ಜಾಸ್ತಿ. ಅದು ಕೆಲವೊಂದು ಸತಿ ಕೆಲವ್ರಿಗೆ ಏನಪ್ಪ ಇಷ್ಟೊಂದು ಮಾತಾಡ್ತಾರೆ ಅನ್ಬೋದು. ಏನು ಮಾಡೋಕ್ಕಾಗಲ್ಲ, ಒಬ್ಬರು ಮಾತೇ ಆಡಲ್ಲ ಅಂತಾರೆ. ಅದರಿಂದ ಕೆಲಸ ಚೆನ್ನಾಗಿ ಮಾಡಿದ್ದಾರೆ. ಗಿಫ್ಟ್ ಅದು. ನೆಕ್ಸ್ಟ್ ಒಂದು ಸಿನಿಮಾ ಮಾಡ್ಬಿಡ, ಪುಷ್ಪಕ 2. ಇಲ್ಲ, ಶೋಭರಾಜ್ ಹೇಳಿದ್ರು, ಶೋಭರಾಜ್ ಸರ್ ಹೇಳಿದ್ರು, ಶೋಭರಾಜ್ ಸರ್ ಅದೇ ಹೇಳಿದ್ರು. ಇಲ್ಲ ಶೋಭರಾಜ್ ಸರ್ ಇದಾಗತ್ತೆ, ಸಿನಿಮಾ ಆಗುತ್ತೆ ಖಂಡಿತವಾಗ್ಲು. ಶೋಭರಾಜ್ ಯಾಕಂದ್ರೆ ವಾಟ್ ನೆಕ್ಸ್ಟ್ ಅಂತಂದ್ರೆ ಅವ್ರ ಮಾತನ್ನ ನಿಲ್ಲಿಸಿ ಒಂದು ಮೂಕ ಪಾತ್ರದಲ್ಲಿ ಮಾಡೋದೇ ಅದೊಂದು ಚಾಲೆಂಜಿಂಗ್ ಅವ್ರದ್ದು. ಅಲ್ಲ, ಈಗಲೂ ಮಾಡಲ್ಲ ಅಂತಿಲ್ಲ, ಹೀರೋಯಿನ್ ಸಿಗ್ತಿಲ್ಲ. ಯಾಕಂದ್ರೆ ಹೀರೋಯಿನ್ಗೆ ಕಣ್ಣು ಕಾಣಲ್ಲ, ಕಿವಿನೇ ಕೇಳಿಸಲ್ಲ, ಅವಳು ಬೇಕು. ಇಲ್ಲ, ಸಬ್ಜೆಕ್ಟ್ ತುಂಬ ಚೆನ್ನಾಗಿರುತ್ತೆ, ಅದು ಮಾಡಿ. ಅದರಿಂದ ಇನ್ನು ನಮ್ಮ ಮಾಸ್ಟರ್ ನಿರ್ದೇಶನ ಕೌರವ್ ಮಾಸ್ಟರ್ ಜೊತೆ ಒಂದು 6-7 ಸಿನಿಮಾ ಮಾಡಿದ್ದೀನಿ. ಅವರು ಪ್ರೊಡ್ಯೂಸರ್ ಡಾರ್ಲಿಂಗ್ ಅವರು. ಯಾಕಂದರೆ ಕೆಲಸ ನೀವು ಬೇಕಾದ್ರೆ ಅವ್ರು ಬೆಳಗ್ಗೆ ಸಂಜೆ ತನಕ ಬನ್ನಿ ಶೂಟ್ ಮಾಡೋದು. ಅನಾವಶ್ಯಕವಾಗಿ ಬೇರೆ ಏನೋ ಅದು ಲೇಟು ಅವೆಲ್ಲ ಇಲ್ಲ. ಇವತ್ತು ಇಷ್ಟಿದೆ, ಇಷ್ಟು ಮಾಡಬೇಕು ನೀಟಾಗಿ ಎಲ್ಲರಿಗೂ ಕೂಡ ಹೇಳ್ಕೊಂಡು ಪ್ರೋತ್ಸಾಹ ಮಾಡಿಕೊಂಡು ನಮ್ಮಲ್ಲಿ ಉತ್ಸಾಹ ಬರೋ ಹಂಗೆ ನಾವು ಆ್ಯಕ್ಟ್ ಮಾಡಬೇಕಾದ್ರೆ ನಮಗೊಂದು ಉತ್ಸಾಹ ಬರಬೇಕು. ಹಂಗೆಲ್ಲ ಪ್ರೇರೇಪಣೆ ಮಾಡಿಕೊಂಡು ಅದು ಯಾವುದು ಸೀನ್ ಆಗಲಿ ಫೈಟ್ ಆಗಲಿ ಎಲ್ಲವನ್ನು ಕೂಡ ತುಂಬ ಅಚ್ಚುಕಟ್ಟಾಗಿ ಮಾಡ್ತಾರೆ. ಅದರಿಂದ ಪ್ರೊಡ್ಯೂಸರ್ ಡಾರ್ಲಿಂಗ್ ಅಂತ ಹೇಳ್ಬೋದು ನಮ್ಮ ಕೌರವ್ ಮಾಸ್ಟ್ರು. ಇನ್ನು ಹೀರೋಯಿನ್ನು ಆರ್ನ ಇದ್ದಾರೆ, ತುಂಬ ಚೆನ್ನಾಗಿ ಅವ್ರು ಆ್ಯಕ್ಟ್ ಮಾಡಿದ್ದಾರೆ. ಇನ್ನು ಅಲ್ಲಿ ಇಬ್ಬರದ್ದು ನಾನು ಶೋಭೆ ಅಣ್ಣ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಶೋಭೆ ಅಣ್ಣ ಮತ್ತು ಕೋಟೆ ಪ್ರಭಾಕರ್ ಸರ್ ಇಬ್ಬರದ್ದು ಒಳ್ಳೆ ಡಾನ್ ಕ್ಯಾರೆಕ್ಟರ್ ಅಂತ ನಾನು ಅಂದ್ಕೊಂಡಿದ್ದೆ. ಅಲ್ಲಿ ನೋಡಿದ್ರೆ ಅಣ್ಣ ಅದರದ್ದು ಒಂದು ಡಾನ್ ಕ್ಯಾರೆಕ್ಟ್ರು, ಅವರ ಕಮಿಷನರ್ ಥರದ್ದು ಒಂದು ಕ್ಯಾರೆಕ್ಟರ್ ಆಗಿದೆ. ನಂದು ಈ ಸಿನಿಮಾದಲ್ಲಿ ಒಬ್ಬ ಪೊಲೀಸ್ ಪಾತ್ರಧಾರಿ, ಇವರ ಕೆಳ ಅಂಥದ್ದವರು. ಅಂದರೆ ಹೊರಗಡೆ ಹೋದಾಗ ಸುಮ್ಮನೆ ಲೂಸ್ ಟಾಕ್ ಮಾತಾಡ್ಬಿಡೋದು, ಏನೇನೋ ಮಾತಾಡ್ಬೋದು, ಸೀರಿಯಸ್ನೆಸ್ ಇಲ್ಲ, ಏನೋ ಮಾತಾಡಿ ಏನೇನೋ ಸಿಕ್ಕಾಕೊಂಡು ಏನೇನೋ ಆಗೋವಂಥ ಒಂದು ಪರಿಸ್ಥಿತಿಯ ಅಧಿಕಾರಿ ಪಾತ್ರ. ಪಾಪ ಅದಕ್ಕೆ ಒಂದು ಡೈಲಾಗ್ ಇತ್ತು, ಹೇಳ್ಬೋದು ಅದನ್ನ. ಸಿಕ್ಕಾಕೊಂಬಿಟ್ಟು ಚೆನ್ನಾಗಿ ರುಬ್ತಾರೆ ಅವರು. ನಿಮ್ಮಿಂದ ನಮ್ಮ ಡಿಪಾರ್ಟ್ಮೆಂಟ್ ಕೆಲವೊಂದು ಸೀಕ್ರೆಟ್ ಇರ್ತಾರೆ, ಹೊರಗಡೆ ಮಾಡಿ ನೀನು ಪೊಲೀಸರಿಗೆ ಲಾಯಕ್ಕಿಲ್ಲ, ಹಿಂಗೆಲ್ಲ ಮಾಡಿದೆಯಲ್ಲ ಅಂತ ಹೇಳ್ತಾರೆ. ನಾನು ಸಹ ಎಲ್ಲ ಲೀಕ್ ಆಗೋಯ್ತು ಅಂತ ಹೇಳ್ತಾರೆ. ಇವತ್ತು ಪೇಪರ್ಗಳೇ ಲೀಕ್ ಆಗಿಬಿಟ್ಟು ದೊಡ್ಡ ಇಶ್ಯೂ ಆಗಿದೆ. ಇನ್ನು ಈ ಥರದ್ದೆಲ್ಲ ಹೋಗಲ್ವ ಸರ್ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊತೀನಿ. ಸರ್ ನನ್ನ ಕೆಲಸದಿಂದ ತೆಗ್ಬಿಟ್ರಾ, ಇಲ್ಲ ಏನೋ ಡಿಸ್ಮಿಸ್ ಮಾಡಿಬಿಡ್ತೀರಾ ಅಂತ. ಕೊನೆಗೆ ಅವರು ನನಗೆ ಎಕ್ಸ್ಕ್ಯೂಸ್ ಕೊಟ್ಟು ಇಲ್ಲ ಹೋಗು ಅಂತಾರೆ. ಆವಾಗೊಂದು ಅವ್ರಿಗೆ ಏನಾದರೂ ಕೃತಜ್ಞತೆ ಸಲ್ಲಿಸ್ಬೇಕಲ್ಲ. ಅದಕ್ಕೆ ಡೈಲಾಗ್ ಇತ್ತು, ಏನೋ ಸರ್ ನಿಮ್ಮಿಂದ ಬದುಕೊತೀನಿ, 2 ಹೆಂಡತಿ 3 ಮಕ್ಕಳು, ಒಂದು 4 ಜನ ಔಟ್ಸೈಡ್ ಮೇಂಟೈನ್ ಮಾಡ್ತಾಯಿದ್ದೀನಿ. ಆದ್ದರಿಂದ ನೆಕ್ಸ್ಟ್ ಒಂದು ಮಗು ಆದರೆ ನಿಮ್ಮ ಹೆಸರೇ ಇಡ್ತೀನಿ ಅಂತ. ಆದರೆ ಹೆಸರು ಬೇರೆ ಇದೆ, ಆದರೆ ಜನರಲ್ಲಿ ಎಲ್ಲರಿಗೂ ಗೊತ್ತಾಗಲಿ ಅಂತೇಳಿ ಪ್ರಥಮ ಅವರು ನಾವು ಸೇರ್ಕೊಂಡು ಹೇಳಿದ್ವಿ, ಹೆಣ್ಣಾದರೆ ಶೋಭಾ ಅಂತ ಇಡ್ತೀವಿ, ಗಂಡಾದರೆ ಶೋಭರಾಜ ಅಂತ ಇಡ್ತೀವಿ. ನಮಸ್ಕಾರ ಸರ್ ಅಂದ್ಬಿಟ್ಟು ಎಸ್ಕೇಪ್ ಆಗಿಬಿಡ್ತೀವಿ. ಸುಮ್ಮನೆ ಕಾಮಿಡಿಗೆ ಅಷ್ಟೇ. ನಮ್ಮ ನೋಡಿದಾಗ ಜನ ಏನೋ ಒಂದು ಕಾಮಿಡಿ ಮಾಡಲಿಲ್ಲ ಅಂತಾರೆ ಅಂದ್ಬಿಟ್ಟು ಸುಮ್ಮನೆ ಅದು ಒಂದು ಸೀನ್ ಅದು ಹೇಳಿದೆ. ಅದರಿಂದ ಈ ಸಿನಿಮಾದಲ್ಲಿ ಭವ್ಯ ಮೇಡಮ್ ಜೊತೆ ಒಂದು 4-5 ಸಿನಿಮಾ ವರ್ಕ್ ಮಾಡಿದ್ದೀನಿ. ಅವರು ಹಿರಿಯ ನಟಿ ಅನ್ನೋ ಹಮ್ಮು ಬಿಮ್ಮು ಯಾವುದೂ ಇಟ್ಕೊಂಡಿಲ್ಲ. ಹೊಸಬರಾದರೂ ಬಂದ್ರಪ್ಪ ಕೂತ್ಕೊಳ್ಳಿ, ಬೇರೆ ಸಿನಿಮಾ ಎಲ್ಲ ನೋಡಿದ್ದೀವಿ. ಅವರು ನಮಗೆ ಕ್ಯಾರವನ್ ಬೇಕು, ಅದು ಬೇಕು, ಇದು ಬೇಕು, ಇಂಥ ಊಟನೇ ಬೇಕು ಅಂತ ಯಾವುದು ಕೇಳಿಲ್ಲ. ಇವ್ರನ್ನೆಲ್ಲ ನೋಡಿ ಕಲಿಯೋಂಥದ್ದು ಭಾಳ ಇದೆ. ಹಾಗೆಯೇ ನಮ್ಮ ಸಿದ್ದು ಅವರು DOP ತುಂಬ, ನಮ್ಮ ಸಿದ್ದು ಸರ್ ಇದ್ದಾರೆ. ಹಾಗೆ ನಮ್ಮ ಮಗು ಅಂಕಲ್ ಚಿಕ್ಕಪ್ಪ ಅಂತ ಕರಿತಿರ್ತಾಳೆ ನಮ್ಮ ಚೋಟು ಚಿಕ್ಕಪ್ಪ ಅಂತ ಯಾವಾಗಲೂ ಕರಿತಾ ಇರ್ತಾಳೆ. ಸುಷ್ಮಾ ಮತ್ತು ನಾನು ಮತ್ತು ಕೋಟೆ ಅಣ್ಣ ಮಾಲ್ತಿ ಅಕ್ಕ ಎಲ್ಲ ಸೇರಿ ಒಂದು ರಿಯಾಲಿಟಿ ಶೋ ಮಾಡಿದ್ವಿ ಜೀ ಕನ್ನಡದಲ್ಲಿ, ಜೋಡಿ ನಂಬರ್ 1 ಅಂತ. ತುಂಬ 30 ವರ್ಷದ ದಾಂಪತ್ಯ, ಅವರ ಒಂದು ಟಾಸ್ಕ್ಗಳನ್ನೆಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ಅದರಿಂದ ಈ ಸಿನಿಮಾದಲ್ಲಿ ಮತ್ತೆ ನಾವೆಲ್ಲ ಸೇರಿರೋದು ಒಂದು ರೀತಿ ಎಲ್ಲಿ ಫ್ಯಾಮಿಲಿ ವಾತಾವರಣ ಇತ್ತು, ಇಲ್ಲೂ ಫ್ಯಾಮಿಲಿ ವಾತಾವರಣ ತುಂಬ ಚೆನ್ನಾಗಾಯಿತು. DOP ಸರ್ ಬಂದರು, ಸಿದ್ದು ಸರ್. ಇಲ್ಲಿ ಈ ಕಡೆ ಬೇಕಂತ. ಹಾಂ ಸರ್. ಸರ್ ಮಾಡಿದ್ದೆ,
ಹೋಗಿ ತಗ್ಸವ್ರೆ ಇವರು. ಯಾವ ಸಿನಿಮಾ ಅಂತ ಕೇಳಿ ಈಗ ಹೇಳಿ ಸರ್. ಇಲ್ಲ ಯಾವುದು ಗೊತ್ತೇ ಹೇಳ್ತೀವಿ. ಫಸ್ಟ್ ನೈಟ್ ವಿತ್ ದೇವ ಅವ್ರ ಜೊತೆ ಸುಮಾರು ಸಿನಿಮಾ ಮಾಡಿದ್ದೀನಿ. ಒಂದು ಸಿನಿಮಾ ಏನಾಯಿತು, ಆ ಸಿನಿಮಾ ಹೆಸರು ಕೊಡೆಮುರುಗ ಸಿನಿಮಾದಲ್ಲಿ ಏನಾಯಿತು, ಇಬ್ಬರು ವ್ಯಕ್ತಿಗಳು ಆವಾಗ ತುಂಬ ಟಾಪಲ್ಲಿದ್ದರು ಎಲ್ಲ ಕಡೆ. ಒಂದು ಹುಚ್ಚ ವೆಂಕಟ್ ಅವರು, ಒಂದು ಪ್ರಥಮ್ ಅವ್ರದ್ದು. ಅಲ್ಲೇ ಹುಚ್ಚ ವೆಂಕಟ್ ಪ್ರಥಮ್ ಇಬ್ಬರೇ ಅಲ್ಲೇನು ಮಾಡಿದ್ದಾರೆ, ಒಂದು ಪಬ್ಲಿಕಲ್ಲಿ ಸ್ವಲ್ಪ ಟಾಕ್ ಇವರೆಲ್ಲ ಇದು ಮಾಡ್ತಾರೆ ಅಂತ ಹುಚ್ಚ ವೆಂಕಟ್ ಅವ್ರ ಕ್ಯಾರೆಕ್ಟರ್ ನಾನು ಮಾಡಿದ್ದೆ. ಪ್ರಥಮ್ ಸರ್ದು ಅವ್ರು ಹೆಂಗೆ ಆಡ್ತಾ ಇದ್ದಾರೆ ಎಲ್ಲ ಬಿಗ್ ಬಾಸ್ ಬಂದಮೇಲೆ ಅವ್ರದ್ದು ಅಂತೇಳಿ ಅವ್ರದ್ದೊಂದು ಕ್ಯಾರೆಕ್ಟರ್ ಮಾಡಿದರು. ನಾನು ಹಿಂಗೆ ಪ್ರಥಮ್ ಸರ್ ನಿಮ್ಮದಿದೆ ಅದಕ್ಕೆ ವಾಯ್ಸ್ ಕೊಟ್ಬಿಟ್ಟಿದ್ದೆ ಅದರಲ್ಲಿ ಪೂರ್ತಿ. ಆಮೇಲೆ ಕೇಳ್ಬಿಟ್ಟು ಹೋಗಿ ನಿಮ್ಮ ಸಿನಿಮಾಗೆ ನಾನು ಬರ್ತೀನಿ ಅಂದ್ಬಿಟ್ಟು, ಏನಕ್ಕೆ ನಂದು ಅದೆಲ್ಲ ವರ್ಕೌಟ್ ಆಗಲ್ಲ, ಕಟ್ ಮಾಡಿ ಆ ಕ್ಯಾರೆಕ್ಟರ್ನ ಕ್ಯಾನ್ಸಲ್ ಮಾಡಿಸ್ಬಿಟ್ರು. ಈಗ ಅದನ್ನ ಹೇಳಿ ಅಂತ ಕೇಳ್ತೀನಿ. ಅದಕ್ಕೆ ನಮಗೆ ಫೋನ್ ಮಾಡ್ತಾರೆ ಅವರು ಈ ಸಿನಿಮಾದ ಮಾತಾಡೋಣ. ಈ ಸಿನಿಮಾದೇ ಹೇಳ್ತಾರೆ. ಅಲ್ಲ, ಹೋದ್ ಸಲ ನೀವೇ ಪಾಠ ಹೇಳ್ಕೊಟ್ರಿ. ಈಗ ಈ ಸಿನಿಮಾ ಈಗ ಕೋಕೇನ್ಗೆ ಸರ್ ಅದೇ ಕೋಕೆ ಈಗ ಕೋಕೇನ್ ಸಿನಿಮಾ ಸ್ಟಿಕ್ಕರ್ ಹಾಕೊಂಡ್ಬಿಟ್ಟಿದ್ದೆ. ಇಲ್ಲ ಅದಕ್ಕೆ ಇವತ್ತು ನಿಮ್ಮ ಮಾತು ಕೇಳ. ಈ ಕೊಕೆಂದು ಹೇಳಪ್ಪ. ಈಗ ಫಸ್ಟ್ ನೈಟ್ ವಿತ್ ದೇವ ಆಯಿತು, ಅದು ಚೆನ್ನಾಗಿ ಮಾಡಿಸಿದ್ರು ಎಲ್ಲ ಆಯಿತು. ಅದೇನೋ ಹೊರದೇಶಕ್ಕೆಲ್ಲ ಪ್ರಶಸ್ತಿ ಬರುತ್ತೆ ಅಂತ ನಮ್ಮ ಹೆಸರಲ್ಲಿ ಕಳಿಸಿದ್ರು. ಇದರಲ್ಲಿ ಕೋಕೇನ್ ಏನಪ್ಪ ಅಂದರೆ ಡೇಟ್ ಪ್ರಾಬ್ಲಮ್ಗಳು ಇವ್ರದ್ದಿದ್ದಾಗ ನಮ್ದಿದ್ದಾಗ ಹಿಂಗೆಲ್ಲ ಆಗ್ತಿತ್ತು. ಅವರು ಪ್ರಥಮ್ ಸರ್ರು ಬೆಳಿಗ್ಗೆ 24 hours 6 ಗಂಟೆಯಿಂದ ನೆಕ್ಸ್ಟ್ ಡೇ 6 ಗಂಟೆ ತನಕ ಯಾವಾಗಲಾದರೂ ಫೋನ್ ಬರ್ಬೋದು ನಮಗೆ. ಅವ್ರಿಗೆ ನಿದ್ದೆ ಟೈಮ್ ಅನ್ನೋದು ಗೊತ್ತಿಲ್ಲ. 3 ಗಂಟೆ ಬೆಳಗಿನ ಜಾವ, 1:15, 2 ಗಂಟೆ ಫೋನ್ ಮಾಡ್ತಾನೆ. ಅಣ್ಣ ಗೋಪಿಣ್ಣ ಎಲ್ಲಿದ್ದೀರಣ್ಣ? ನಾನು ಹೀಗಿದ್ದೀನಿ ಅಣ್ಣ, ನೋಡ್ಕೋಕೆಂದು ನೋಡೋಣ ಆಮೇಲೆ ಮಾಡ್ಬಿಡಮ್ಮ ಅಂತ ನಾನು ಹೇಳ್ತೀನಿ. ನೀವು ಯಾಕಣ್ಣ ಒಂದು ಡೇಟ್ ಕೊಡೋಣ ಒಂದೆರಡು. ಅಣ್ಣ ಈಗ ಇದು ಫಿಕ್ಸ್ ಅಣ್ಣ, ನೀನು ಯಾವುದು ಚೇಂಜ್ ಮಾಡ್ಕೊಂಬಿಡ. ಯಾವುದಣ್ಣ ಬ್ಯಾಲೆನ್ಸ್ ಅಣ್ಣ ಮೊನ್ನೆನೇ ಹಾಕಿದ್ದಲ್ಲಿ ನೋಡಲ್ವಣ್ಣ, ವಾಟ್ಸಪ್ ತೆಗಿರಿ. ಈಗ ಒಂಚೂರು ವಾಟ್ಸಪ್ ತೆಗಿರಿ, ನೀವು ತೆಗಿರಿ ಅಣ್ಣ. ನೋಡ್ದು ನನ್ನ ಮೇಲೆ ಅಪಪ್ರಚಾರ ಮಾಡಬೇಡಣ್ಣ, ನೀನು ಈ ಥರ ಎಲ್ಲ ಮಾಡಬೇಡಣ್ಣ ನೀನು. ಅಣ್ಣ ಬೆಳಿಗ್ಗೆ ಫಿಕ್ಸ್ ಅಣ್ಣ, ಎಲ್ಲ ಫಿಕ್ಸು. ನಮ್ಮ ತಾಯಣೆ ಕಣ, ನಾನು ಖಂಡಿತವಾಗ್ಲೂ ನಾಳೆ ಫಿನಿಷ್ ಮಾಡಿಬಿಡ್ತೀವಣ್ಣ. ಅಣ್ಣ ಮಿಸ್ ಮಾಡಬಾರ್ದು ಕಣ ಇವತ್ತು ನಾಳೆ. ಆಮೇಲೆ ಒಂದು ವಿಷಯ ನಾನು ಮಾತಾಡ್ತೀನಿ ಅಣ್ಣ, 2 ಮಿನಿಟ್ಸ್ ಕೇಳಿಸ್ಕೊಡ್ರಣ್ಣ. ಒಂದು ವಿಷಯ, 2 ನಿಮಿಷ ಅಣ್ಣ ಅಂತಾರೆ. 2 ನಿಮಿಷ ಅಲ್ಲ 25 ಆಗಿರುತ್ತೆ ಅಣ್ಣ. ಇನ್ನೊಂದು 2 ನಿಮಿಷ ಅಣ್ಣ, 2 ನಿಮಿಷ ಕೇಳಿಸ್ಕೊಂಡು ನನ್ನ ಫಸ್ಟ್ ನನ್ನ ಮಾತು ಕೇಳಿಸ್ಕಣ. ಯಾಕಣ್ಣ ಹಿಂಗೆ ಆಡ್ತೀಯಾ? 2 ನಿಮಿಷ ಅಣ್ಣ ಕೇಳಿಸ್ಕಣ. ಈಗ ಇದೆಲ್ಲ ಮಾಡಿದ್ವಲ್ಲಣ್ಣ, ಇದಾದಮೇಲೆ ನಾನು ಒಂದು ಸೆಲೆಬ್ರೇಷನ್ ಇಟ್ಕೊಂಡಿದ್ದನ್ನು ಅದು ಯಾರಿಗೂ ಹೇಳ್ಬಾರ್ದು. ನೀವು ಜೋಡಿ ನಂಬರ್ 1 ವಿನ್ನರು ಕೋಟೇಶ್ವರರು ಮತ್ತು ನೀವು, ನಿಮ್ಮದು ಬರ್ಡೇ ಈಗ ಈ ವಾರದಲ್ಲಾಗಿದೆ. ಅದಕ್ಕೆ 2 ಸೇರಿ ಅಣ್ಣ ಒಂದು ಮಾಡಿಬಿಡಮ್ಮ, ಬನ್ನಿ ಅಣ್ಣ, ಸುಮ್ಮನೆ ಚೆನ್ನಾಗಿರುತ್ತೆ ಅಣ್ಣ. 1 ನಿಮಿಷ ಅಣ್ಣ. ಈಗ ಇನ್ನೊಂದೇ 1 ನಿಮಿಷ ನಾನು ಮುಂದೆ ಮಾತು ನಾವು 2:15 ಮಾಡಿರೋದು 3 ಕಾಲ ಆಯ್ತಾಯ್ತಲ್ಲ. ಹ್ಞೂ ಅಂತ ಒಂದು ಸ್ಪೀಕರ್ ಆನ್ ಮಾಡಿ ಅನ್ನೋದು ಇಟ್ಬಿಟ್ಟು ಇವ್ರದ್ದು ಇಟ್ಬಿಡೋದು. ಇವ್ರು ಹೇಳ್ತಾರೆ ಎಲ್ಲದಕ್ಕೂ ಅಣ್ಣ ಮಾತಾಡೋಣ. ಯಾಕಣ್ಣ? ಅಣ್ಣ ಎಲ್ಲಿದ್ದೀರಿ? ಅಂತ ಇರುತ್ತೆ ಅದು. ಆ ಥರದ್ದೊಂದು ರೆಕಾರ್ಡ್ ಮಾಡಿ ಒಂದ್ಸರಿ ಇಟ್ಬಿಟ್ಟಿದ್ದೆ ಹಂಗೂ. ಆದ್ರೆ ಏನಪ್ಪ ಅಂದರೆ ಅವ್ರಿಗೆ ನಿದ್ದೆ ಬರಲಿಲ್ಲ ಅಂದ್ರೆ ನಮಗೂ ನಿದ್ದೆ ಬರ್ಸಲ್ಲ. ಬಟ್ ವಿಷಯ ಮಾತ್ರ ಕರೆಕ್ಟಾಗಿ ಅದನ್ನೇ ಹೇಳ್ತಾರೆ. ಅವರೊಂಥರ ಒಂದೊಂದ್ಸರಿ ಮಗು ಮನಸ್ಸು ಅನ್ನುತ್ತೆ, ಒಂದೊಂದ್ಸರಿ ಅದೇ ನಾನು ಹೇಳೋದಲ್ಲ, ಏನೋ ಮಾತಾಡಲ್ಲ ಅಂತಾರೆ. ಅವ್ರು ಮಾತಾಡ್ತಾರೆ, ಎರಡನ್ನೂ ಅಕ್ಸೆಪ್ಟ್ ಮಾಡ್ಕೋಬೇಕು. ಸಿನಿಮಾಗಾಗಿ ತುಂಬ ಶ್ರಮ ಪಡ್ತಾರೆ. ಒಂದು ಕೆಲಸ ಅಂದರೆ ಅದು ಯಾವುದೇ ಇರಲಿ, ಒಂದು ಓಪನಿಂಗ್ ಇರಲಿ, ಮತ್ತೊಬ್ರಿಗೆ ಏನಾದರೂ ಇರಲಿ, ಒಬ್ರಿಗೆ ಸಹಾಯ ಮಾಡೋದಿರಲಿ, ಹೇಳ್ತಾರೆ ಫೋನ್ ಮಾಡಿ, ಅಣ್ಣ ಒಬ್ರಿಗೆ ಹಿಂಗೆ ಆಗ್ಬಿಡ್ತಂತಲ್ಲ ಅಣ್ಣ, ಏನು ಮಾಡ್ತಾಯಿದ್ದೀರಿ ನೀವು? ಮಾಡೋಣ, ಅವ್ರ ಮನೆಗೆ ಹೋಗಿದ್ದು ಬರೋಣ ಅಂತೆಲ್ಲ ಅದೆಲ್ಲ ಮಾಡ್ತಾರೆ. ಅದರಿಂದ ಈ ಕೋಕೇನ್ ಸಿನಿಮಾ ಎಲ್ಲರ ಶ್ರಮ ಇದೆ. ಅದರಿಂದ ಒಳ್ಳೆಯದಾಗಲಿ. ಸ್ವಲ್ಪ ಡೇಟ್ಗಳು ಚೇಂಜ್ ಆಯಿತು ಸ್ವಲ್ಪ ದಿನದಲ್ಲಿ ಅಂತ ಹೇಳೋದು, ಹೆಚ್ಚು ಕಡಿಮೆ 2 ವರ್ಷದ ಮೇಲಾಯಿತು ಅನ್ಸುತ್ತೆ. 2 ವರ್ಷ ಅಂದ್ಕೊಳ್ಳಿ. ಟೋಟಲ್ 2 ವರ್ಷ ಆಯಿತು. ಇದು 6 ತಿಂಗಳಲ್ಲಿ ಮುಗಿಸ್ತೀವಿ ಅಂಥದ್ದು. ಪಾಪ ಬಡ್ಜೆಟ್ಟು ಮತ್ತೊಂದು ಡೇಟ್ಸ್ ಅದರಿಂದೆಲ್ಲ ಆಗಿರ್ಬೋದು. ಬಟ್ ಕೋಕೇನ್ ಅವ್ರಿಗೆ ಒಳ್ಳೆ ಕಾಮಿಡಿ ಮತ್ತೊಂದು ಅನ್ನೋ ಜಾನರ್ ಬಿಟ್ಟು ಒಂದು ಆ್ಯಕ್ಷನ್ ಜಾನರ್ನು ಕೊಡುತ್ತೆ ಅವ್ರಿಗೆ. ಜೊತೆಗೆ ಈ ಕಾನ್ಸೆಪ್ಟ್ ನನಗೆ ಭಾಳ ಇಷ್ಟ ಆಯಿತು. ಇವತ್ತು ಪ್ರೆಸೆಂಟು ಕೊಲೆ ಸುಲಿಗೆ ಮತ್ತೊಂದು ಯಾರು ಹಿಡಿದ್ರೂ ಅವರು ಮಾದಕ ವಸ್ತುಗಳನ್ನ ತೊಗೊಂಡಿರುವಂಥ ವ್ಯಕ್ತಿಗಳು, ಮಾದಕ ವಸ್ತು ತೊಗೊಂಡಿರೋ ಎಲ್ಲೆಲ್ಲೂ ಕೊಚ್ಚಾಟ, ಇದು ಯಾಕೆ ಮನಸ್ಸು ಬರುತ್ತೆ ಇವರಿಗೆ ಅಂದರೆ, ಕೆಲವರು ಒಂದು 80% ಮಾದಕ ವ್ಯಸನಿಗಳು ಇವರೆಲ್ಲ ತೊಗೊಂಡಿದ್ರು, ಚುಚ್ಚಿಬಿಟ್ರು, ಎತ್ಕೊಂಡು ಹೋದ್ರು ಅಂತೆಲ್ಲ ಬರುತ್ತೆ. ಇದು ಅಣ್ಣವರು ಆಕಸ್ಮಿಕ ಸಿನಿಮಾದಲ್ಲೂ ಡ್ರಗ್ಸ್ ಬಗ್ಗೆ ಮಾಡಿದರು, ಬೇಡ ಇವೆಲ್ಲ ಅಂತ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಶಬ್ದವೇದಿ ಸಿನಿಮಾದಲ್ಲಿ ಅಣ್ಣವರು ಶಬ್ದವೇದಿ ಸಿನಿಮಾದಲ್ಲಿ ಮಾಡಿದರು. ಇದು ತುಂಬ ಡ್ರಗ್ಸ್ ಬಗ್ಗೆ ತುಂಬ ಭಾಷೆಯಲ್ಲೂ ಸಿನಿಮಾ ಬಂದಿದೆ. ಇದು ಹೋಗಲಿ ಅಂತೇಳಿ ಕೋಕೇನ್ ಮಾಡಿದ್ದೀವಿ. ಮುಂದಿನ ಪೀಳಿಗೆಗೆ ಈ ಥರದ ಒಂದು ಮಾದಕ ವಸ್ತುಗಳ ಬಗ್ಗೆ ಜಾಗೃತಗೊಳಿಸಿ ಚೆನ್ನಾಗಿರಲಿ ಎಲ್ಲ ಸಮಾಜ ಅನ್ನೋದು ಸೃಷ್ಟಿ ಮಾಡೋದು ಕಾನ್ಸೆಪ್ಟ್ ಚೆನ್ನಾಗಿದೆ. ಕೋಕೇನ್ ಪ್ರೆಸೆಂಟ್ ಒಂದು ವಿಚಾರ, ಶೀಘ್ರದಲ್ಲೇ ಸಿದ್ದರಾಮಯ್ಯ ಸರ್ ಹಾಗೂ ಮುಗಿತಾ ಇದೆ, ಇವತ್ತು ಮುಗಿತಲ್ಲ, ನಮ್ಮ ಶಿವರಾಜ್ ಕುಮಾರ್ ಸರ್ ಮತ್ತೆ ಬಾಸ್ ಸಿದ್ದರಾಮಯ್ಯ ಸರ್ ಶೀಘ್ರದಲ್ಲೇ ನೋಡ್ತಾನೆ. ಯಾವ ಸಿದ್ದರಾಮಯ್ಯನವರು? ಸಿದ್ದರಾಮಯ್ಯ ಸರ್
ಯಾರು ಸಿ ಎಂ ಅವರು ಏಯ್ ಹೊಡಿರಿ ಕಪ್ಪಲ್ಕ ಅವನಿಗೆ ಅಲ್ಲಪ್ಪ, ನಾವು ಸದ್ಯಕ್ಕೆ ರಿಟೈರ್ಮೆಂಟ್ ಆಗಿದೆ, ನಾವು ಮನೇಲಿದ್ರು ಬಿಡಲ್ವಲ್ಲ ಇವನು ಪ್ರಥಮ, ಏಯ್ ಕಳ್ಸಾಚಾಗ ಅವನು ಅಂತ ಹೇಳ್ತಾರೆ ಅಂದ್ಬಿಟ್ಟು ಹೇಳಿದ್ರು. ಸಿದ್ದರಾಮಣ್ಣ ಬಂದು ನಮ್ಮ ನಿರ್ಗಮಿತ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣ ಅವರು, ನಿಕಟಪೂರ್ವ ಮುಖ್ಯಮಂತ್ರಿ,